ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಈಗ ರಾಜಕೀಯ ವಲಯದಲ್ಲಿ ಒಂದು ಹೊಸ ಮಾತು ಕೇಳಿ ಬರ್ತಾ ಇದೆ. ಏನು ಅನೇಕ ದಿನಗಳಿಂದ ಚರ್ಚೆಯಲ್ಲಿದೆ ಒಂದು ವಿಷಯ. ಅದೇನೆಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾಗ್ತಾರೆ ಅಂತ ಪ್ರತಿ ಬಾರಿ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸ ವಿಚಾರ ಇದು. ಯಾಕೆ ಇಷ್ಟು ದಿನಗಳ ಕಾಲ ಸಿಎಂ ಆಕಾಂಕ್ಷಿಯಾಗಿ ನಾನು ಇದ್ದೇನೆ, ನಾನು ಆಗ್ತೇನೆ ಅನ್ನೋ ಒಂದು ಭರವಸೆಗಳನ್ನು ಏನು ಇಟ್ಕೊಂಡಿದ್ರು ಕೆಲವರು, ಅವರೆಲ್ಲರನ್ನೂ ಹೊರತುಪಡಿಸಿ ಆಗಿ ಬೇರೊಬ್ಬರು ಒಂದು ವೇಳೆ ಸಿಎಂ ಬದಲಾದರೆ ಇವರೇ ಆಗ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ಅವರು ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅವರೇ ಈಗ ಸದ್ಯಕ್ಕೆ AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೌದು, ಈಗಂತ ನಾವು ಹೇಳ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳಿದೆ. ಆ ಒಂದು ವಿಚಾರದ ಆಧಾರದ ಮೇಲೆ ಒಂದು ವೇಳೆ ಸಿಎಂ ಬದಲಾದರೆ ಮಲ್ಲಿಕಾರ್ಜುನ ಖರ್ಗೆಯವರೇ ಆಗಬಹುದು ಎನ್ನುವಂತಹ ಒಂದು ಬಲವಾದ ನಂಬಿಕೆ, ಒಂದು ಕೂಗು ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ಅದು ಯಾವ ಆಧಾರದಲ್ಲಿ ಕೇಳಿ ಬರ್ತಾ ಇದೆ? ಅದು ನಿಜವಾಗ್ಲೂ ಸಾಧ್ಯ ಆಗುತ್ತಾ? ಸಾಧ್ಯ ಆದರೆ ಯಾವ ರೀತಿಯಲ್ಲಿ ಸಾಧ್ಯ ಆಗುತ್ತೆ, ಯಾವ ಆಧಾರದ ಮೇಲೆ ಅಂತ ನೋಡೋದಕ್ಕೂ ಮೊದಲು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಚಾರಗಳನ್ನು ತಿಳ್ಕೋಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು, ಹೇಗೆ ರಾಜಕೀಯದಲ್ಲಿ ಬಂದರು, ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದು ನಿಂತರು, ಅವರ ಒಂದು ಹಿಂದಿನ ದಿನಗಳು ಹೇಗಿದ್ವು, ಹಿಂದೆ ಅವರು ಯಾವ ರೀತಿಯಾಗಿ ಹಂತ ಹಂತವಾಗಿ ಬೆಳ್ಕೊಂಡು ಬಂದರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಒಂದು ದೊಡ್ಡ ಸ್ಥಾನವನ್ನು ಪಡೆಯೋಕೆ AICC ಅಧ್ಯಕ್ಷ ಅನ್ನುವಂತಹ ಒಂದು ಸ್ಥಾನ ಏನಿದೆ, ಅದು ಸಾಮಾನ್ಯವಾದಂಥದ್ದಲ್ಲ. ಇಡೀ ಕಾಂಗ್ರೆಸ್ನಲ್ಲಿ ಉನ್ನತವಾದಂತಹ ಒಂದು ಹುದ್ದೆ ಏನಿದೆ, ಅದನ್ನು ಅಲಂಕರಿಸಿದಂತಹ ಒಂದು ಕರ್ನಾಟಕದ ವ್ಯಕ್ತಿ. ಅದರಲ್ಲೂ ಕೂಡ ಹೆಮ್ಮೆ ಪಡ್ತಾರೆ ಅವರ ಒಂದು ಜನಗಳು, ಅವರ ಅಭಿಮಾನಿಗಳು. ನಮ್ಮ ದಲಿತ ನಾಯಕ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ಇವರು ದಲಿತ ನಾಯಕ ಮಾತ್ರ ಅನಿಸ್ಕೊಂಡಿರುವಂಥದ್ದಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ನಿಲುವನ್ನು ಹೊಂದಿ ತನ್ನ ಬುದ್ಧಿಯಿಂದ, ಚಾಕಚಕ್ಯತೆಯಿಂದ ರಾಜಕೀಯದಲ್ಲಿ ಬೆಳೆದಂತಹ ವ್ಯಕ್ತಿ. ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ರಾಜಕೀಯದ ಸುದೀರ್ಘವಾದ ಒಂದು ಇತಿಹಾಸವನ್ನು ನೋಡ್ತಾ ಹೋಗ್ಬಿಡೋಣ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಿದ್ದಾರೆ, ಇವರು 21 ಜುಲೈ 1942ರಲ್ಲಿ ಜನಿಸ್ತಾರೆ. ಇವರು ಕಲಬುರಗಿ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊರವಟ್ಟೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ದಲಿತ ಸಮುದಾಯಕ್ಕೆ ಸೇರಿದಂಥವರು. ಅವನ್ನೇ ಇವರ ತಂದೆ ತಾಯಿ ವಿಚಾರಕ್ಕೆ ನೋಡ್ಬಿಡೋದಾದರೆ ಸಾಯಿಬವ್ವ ಮತ್ತು ಮಾಪಣ್ಣ ಖರ್ಗೆ ಎನ್ನುವಂತಹ ದಂಪತಿಗಳಿಗೆ ಹುಟ್ಟಿದಂತಹ ವ್ಯಕ್ತಿನೇ ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ 1984ರಲ್ಲಿನೇ ಹೈದರಾಬಾದ್ ನಿಜಾಮರ ಒಂದು ಆಳ್ವಿಕೆ ಏನಿರ್ತಾಗ ಆ ಸಮಯದಲ್ಲಿ ನಿಜಾಮರ ಒಂದು ರಜಾಕರು ಎನ್ನುವಂತಹ ಒಂದು ಜನಗಳಿರ್ತಾರೆ. ಅದು ಒಂದು ಸೈನ್ಯ ಅಂತಲೇ ಹೇಳ್ಬೋದು. ಆ ರಜಾಕರು ಏನಿರ್ತಾರೆ, ಅವರ ಮನೆಯಲ್ಲಿ ಒಂದು ದುರಂತವಾದಂತಹ ಘಟನೆ ನಡೆಯುತ್ತೆ ಖರ್ಗೆ ಅವರ ಜೀವನದಲ್ಲಿ, ಅವರ ಒಂದು ಕುಟುಂಬದಲ್ಲಿ ಅಂತ ಹೇಳ್ಬೋದು. ಅವರು ಇಂದೂ ಕೂಡ ಅದನ್ನು ಮರೆತಿರಲ್ಲ ಬಹುಶಃ, ಯಾಕಂದರೆ ಅಷ್ಟು ದಾರುಣವಾದಂತಹ ಘಟನೆ ಅದು. ಈ ರಜಾಕರು ಎನ್ನುವಂತಹ ಏನಿರ್ತಾರೆ ವ್ಯಕ್ತಿಗಳು, ಅವರು ಅವರ ಮನೆಗೆ ಅಥವಾ ಆ ಒಂದು ಕಾಲದಲ್ಲಿ ಮನೆಗೆ ಬೆಂಕಿಗಳನ್ನು ಇಟ್ಟಾಗ ಆ ಬೆಂಕಿಯಲ್ಲಿ ಅವರ ತಾಯಿ ಮತ್ತು ಸಹೋದರನನ್ನು ಕಳೆದುಕೊಂಡ್ಬಿಡ್ತಾರೆ ಖರ್ಗೆ ಅವರು. ಅವರ ಒಂದು 7ನೇ ವಯಸ್ಸಿನಲ್ಲಿಯೇ ಕೂದಲೆಳೆಯ ಅಂತರದಲ್ಲಿ ಇವರು ಪಾರಾಗಿರ್ತಾರೆ ಆ ಒಂದು ಘಟನೆಯಲ್ಲಿ. ಆದರೆ ನಾವು ಏನು ಹೇಳಿದ್ವಿ ರಜಾಕರು ಅಂತ, ಇವ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ರಜಾಕರು ಅಂದರೆ ಯಾರು, ಯಾಕೆ ಇವರು ಈ ಥರ ಮಾಡಿದ್ರು ಅಂತ ನೋಡ್ಬಿಡ್ತಾರೆ. ನೋಡಿ, ರಜಾಕರು ಬ್ರಿಟಿಷರ ಮತ್ತು ಭಾರತದ ಹೈದರಾಬಾದ್ ರಾಜಪ್ರಭುತ್ವ ಏನಿರುತ್ತೆ ಆಗಿನ ಸಮಯದಲ್ಲಿ ರಾಜ್ಯವಾಗಿರುವಂಥ ಒಂದು ಇಸ್ಲಾಂ ರಾಜಕೀಯ ಪಕ್ಷ ಆಗಿರುತ್ತೆ. ಅದು ಅಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಪಕ್ಷ ಇರುತ್ತೆ, MIM ಅಂತ ಕರೀತಾರೆ ಅದನ್ನು ಒಂದು ಸಂಕ್ಷಿಪ್ತವಾಗಿ ವಿವರವನ್ನು ನೋಡ್ಬಿಡೋದಾದರೆ ಮಜ್ಲಿಸ್ ಎತ್ತೆ ಹಾದು ಅಂತ ಏನೋ ಹೇಳ್ತಾರೆ. ಆದರೆ ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ ಒಂದು ಹೆಸರು ಅದು ಆಗಿನ ಒಂದು ಸಮಯಕ್ಕೆ. ಅದನ್ನು ನಾವು ಅನುವಾದಿತವಾಗಿ ನೋಡ್ಬಿಡೋದಾದರೆ ಕೌನ್ಸಿಲ್ ಫಾರ್ ಮುಸ್ಲಿಂ ಯೂನಿಟಿ ಅಂತ ಕರೀತಾರೆ. ಅದರ ಒಂದು ಭಾಗವಾದಂತಹ ಒಂದು ಇವರ ಹರೇ ಸೈನಿಕರಂತ ಏನು ಹೇಳ್ತಾರೆ ಅವರು 1938ರಲ್ಲಿ MIM ನಾಯಕ ಆಗಿದ್ದಂತಹ ಬಹದ್ದೂರ್ ಯಾರ್ ಜಂಗ್ ಅವರಿಂದ ಈ ಒಂದು ಸಂಸ್ಥೆ ಏನಿದೆ MIM ಅನ್ನುವಂಥದ್ದು ಅಥವಾ ರಜಾಕರ್ ಏನಿದೆ ಅವರು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಭಾರತ ವಿಭಜನೆಯ ಒಂದು ಸಮಯದಲ್ಲಿ ಕಾಸಿಂ ರಜ್ವಿ ಅನ್ನುವಂಥವ್ರು ಏನಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಗಣನೀಯವಾಗಿ ಇದು ವಿಸ್ತರಣೆ ಆಗುತ್ತೆ. ಎಲ್ಲ ಒಂದು ಆ ಒಂದು ಭಾಗದಲ್ಲಿ ಆಗಿರ್ಬೋದು, ಅವರ ಒಂದು ಆಳ್ವಿಕೆಯಲ್ಲಿ ಹೈದರಾಬಾದ್ನ ಮುಸ್ಲಿಂ ನಿಜಾಮರ ಒಂದು ಆಳ್ವಿಕೆಯನ್ನು ಕಾಯ್ದುಕೊಳ್ಳೋಕೆ
ಮತ್ತು ಹೈದರಾಬಾದ್ ಭಾರತಕ್ಕೆ ಸೇರುವುದನ್ನು ತಡೆಯೋಕೆ ಅಂತಾನೆ ಈ ಒಂದು ಸೈನ್ಯವನ್ನು ರಚನೆ ಮಾಡಲಾಗಿರುತ್ತೆ. ಅವರ ಒಂದು ಪ್ರಮುಖ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹೈದರಾಬಾದನ್ನು ಭಾರತಕ್ಕೆ ನಾವು ಸೇರಿಸಬಾರ್ದು. ಆ ನಿಟ್ಟಿನಲ್ಲಿ ಈ ಒಂದು ರಜಾಕರನ್ನು ತಯಾರು ಮಾಡಿರ್ತಾರೆ. ಆ ರಜಾಕರಿಂದ ಇವರ ಒಂದು ಖರ್ಗೆ ಅವರ ಒಂದು ಮನೆಗೆ, ಕುಟುಂಬಕ್ಕೆ ಭಾರಿ ನಷ್ಟ ಆಗುತ್ತೆ. ಅವರ ತಾಯಿಯನ್ನು ಕಳ್ಕೊಳ್ತಾರೆ, ಅವರ ಒಂದು ಸಹೋದರನನ್ನು ಕೂಡ ಕಳ್ಕೊಳ್ತಾರೆ. ಖರ್ಗೆ ಅವರು ಬಹಳ ನೋವಾಗುತ್ತೆ. ಆ ಒಂದು ನೋವಿನಲ್ಲಿರ್ತಾರೆ ಅವರು. ಆನಂತರ ಆ ಒಂದು ಘಟನೆಗಳನ್ನು ನಡೆದಾಗ ಇಂದಿನ ಖರ್ಗೆ ಅವರು ತಮ್ಮ ಜೀವನದಲ್ಲಿ ಮುಂದೆ ಬರ್ತಾ ಹೋಗ್ತಾರೆ. ಅವರು ಗುಲ್ಬರ್ಗಾದ ಒಂದು ನೂತನ ವಿಶ್ವವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣವನ್ನು ಮುಗಿಸ್ತಾರೆ. ಮತ್ತು ಗುಲ್ಬರ್ಗಾದ ಸರ್ಕಾರಿ ಕಾಲೇಜಿನಿಂದ ಕಲಾ ಪದವಿಯನ್ನು ಅಂದರೆ BA ಒಂದು ಪದವಿಯನ್ನು ಮಾಡ್ತಾರೆ. ಗುಲ್ಬರ್ಗಾದ ಶೇಠ್ ಶಂಕರ್ಲಾಲ್ ಲಹೋಟಿ ಎನ್ನುವಂತಹ ಕಾನೂನು ಕಾಲೇಜಿನಿಂದ ಅವರು ಕಾನೂನು ಪದವಿಯನ್ನು ಪಡಿತಾರೆ. ಅವರು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಎನ್ನುವಂಥವರ ಒಂದು ಕಚೇರಿಯಲ್ಲಿ ಜೂನಿಯರ್ ವಕೀಲರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲಸವನ್ನು ಕಲ್ತ್ಕೋತಾರೆ. ವಕೀಲ ವೃತ್ತಿಗೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸಗಳನ್ನು ಅಲ್ಲಿ ಮಾಡ್ತಾರೆ, ಪ್ರಾರಂಭಿಸ್ತಾ ಹೋಗ್ತಾರೆ. ಕಾನೂನು ವೃತ್ತಿ ಜೀವನವನ್ನು ಅವರು ಅಲ್ಲಿಂದ ಆರಂಭಿಸ್ತಾರೆ. ಇದರ ಜೊತೆಗೆ ಇವರು ಕಾರ್ಮಿಕ ಸಂಘಟನೆಗಳ ಪರವಾಗಿ ಕೆಲವೊಂದು ಪ್ರಕರಣಗಳಲ್ಲಿ ಹೋರಾಟಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಇವರು ಬೆಳೆದುಕೊಂಡು ಬರುವಂಥದ್ದು ಅವರ ಜೀವನದಲ್ಲಿ. ಇನ್ನು ಖರ್ಗೆ ಅವರು ಮೇ 13, 1968ರಲ್ಲಿ ರಾಧಾಬಾಯಿ ಅವರನ್ನ, ಇವರ ಒಂದು ವೈಯಕ್ತಿಕ ಜೀವನ ಇದು, ರಾಧಾಬಾಯಿ ಎನ್ನುವಂಥವ್ರನ್ನ ಮದುವೆ ಆಗ್ತಾರೆ. ಖರ್ಗೆ ಅವರಿಗೆ 2 ಹೆಣ್ಮಕ್ಳು ಮತ್ತು 3 ಜನ ಗಂಡ್ಮಕ್ಳು ಇರ್ತಾರೆ. ಖರ್ಗೆ ಅವರಿಗೆ ಸಾಕಷ್ಟು ಭಾಷೆಗಳು ಗೊತ್ತಿದೆ. ಯಾಕಂತಂದ್ರೆ ಅವ್ರು ಈಗ ರಾಜಕೀಯದ ಇಷ್ಟೊಂದು ಮುಂದೆ ಬರೋಕ್ಕೆ ಕಾರಣ ಇದು ಕೂಡ ಒಂದು ಹೇಳ್ಬೋದು. ಯಾಕಂತಂದರೆ ಅವ್ರಿಗೆ ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ಉರ್ದು ಬರುತ್ತೆ, ಕನ್ನಡ, ತೆಲುಗು, ಮರಾಠಿ, ಹೀಗೆ ಅನೇಕ ಭಾಷೆಗಳನ್ನು ಖರ್ಗೆ ಅವರು ಮಾತನಾಡ್ತಾರೆ. ಇದೇ ಇವರು ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣದಲ್ಲಿ ಇದ್ದು ಸಕ್ರಿಯವಾಗಿ ಯಶಸ್ವಿಯಾಗೋಕ್ಕೆ ಕೂಡ ಇದು ಒಂದು ಕಾರಣ. ಯಾಕಂದರೆ ಭಾಷೆಯಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಯಾವ್ಯಾವ ಭಾಷೆಗಳನ್ನು ಮಾತಾಡ್ತಾರೆ, ಆ ಆಧಾರದ ಮೇಲೆಯೂ ಕೂಡ ರಾಜಕೀಯದಲ್ಲಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಏರಬಹುದು ಅಂತ ಹೇಳ್ತಾರೆ. ಅದಕ್ಕೆ ಖರ್ಗೆ ಅವರು ಈ ಒಂದು ಸ್ಥಾನದಲ್ಲಿ ಇರುವಂಥದ್ದು. ಅವರಿಗೆ ಅನೇಕ ಭಾಷೆಗಳು ಗೊತ್ತಿರುತ್ತೆ. ಇನ್ನು ಖರ್ಗೆ ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿಂದ ಇರುವಂಥವ್ರು. ಆದರೆ ಇವರಿಗೆ ಪ್ರಿಯಾಂಕ್ ಖರ್ಗೆ ಎನ್ನುವಂಥ ಒಂದು ಮಗ ಕೂಡ ಇದ್ದಾರೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅವರು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿರುವಂಥದ್ದು, ಪ್ರಸ್ತುತ ಸಚಿವರು ಕೂಡ ಆಗಿರುವಂಥದ್ದು. ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರು ಕೂಡ ಆಗಿದ್ದಾರೆ. ಇನ್ನು ಖರ್ಗೆ ಅವರಿಗೆ ಅಳಿಯ ಕೂಡ ಇದ್ದಾರೆ, ರಾಧಾಕೃಷ್ಣ ಎನ್ನುವಂಥವ್ರು. ಅವರು ಇಂದಿನ ಲೋಕಸಭಾ ಕ್ಷೇತ್ರ ಏನು ಗುಲ್ಬರ್ಗ ಇರುತ್ತೆ ಖರ್ಗೆ ಅವ್ರದ್ದು, ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸಂಸದರು ಕೂಡ ಅವರು ಆಗಿದ್ದಾರೆ. ಇನ್ನು ಖರ್ಗೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಹೇಗೆ ಬಂದರು, ಹೇಗೆ ಆರಂಭಿಸಿದ್ರು ಅಂತ ನೋಡ್ಬಿಡೋದಾದರೆ, ಮೊದಲನೇದಾಗಿ 1972ರಿಂದ 2008ರವರೆಗೆ ಸತತವಾಗಿ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರ ಏನಿದೆ ಮತ್ತು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಏನಿದೆ, ಅವರು ಶಾಸಕರಾಗಿ ಆಯ್ಕೆಯಾಗಿರ್ತಾರೆ. ಸತತವಾಗಿ ಗೆಲುವನ್ನೇ ನೋಡ್ತಾ ಬಂದಂಥವರು ಖರ್ಗೆ ಅವರು. ಹೀಗೆ ಆಯ್ಕೆಯಾಗಿ ರಾಜಕೀಯ ಒಂದು ಜೀವನಕ್ಕೆ ಕಾಲಿಡ್ತಾರೆ. ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು SM ಕೃಷ್ಣ ಆಗಿರಬಹುದು, ವೀರಪ್ಪ ಮೊಯ್ಲಿ ಆಗಿರಬಹುದು, ಸಾರೇಕೊಪ್ಪ ಬಂಗಾರಪ್ಪ ಆಗಿರ್ಬೋದು, R ಗುಂಡೂರಾವ್ ಆಗಿರ್ಬೋದು, ಇವರ ಒಂದು ಸಚಿವಾಲಯಗಳಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ಖರ್ಗೆ. ಇವರು ಅನೇಕ ದೊಡ್ಡ ಒಂದು ಸ್ಥಾನಗಳನ್ನು ಅಲ್ಲಿ ಗಿಟ್ಟಿಸ್ಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಗೃಹ ಖಾತೆ ಇರ್ಬೋದು, ಕಂದಾಯ ಸಚಿವಾಲಯ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಇನ್ನು ಅನೇಕ ಒಂದು ಖಾತೆಗಳನ್ನು ತೆಗೆದುಕೊಂಡು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. ಇನ್ನು ಖರ್ಗೆ 2 ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಾರೆ, ಸೇವೆಯನ್ನು ಕೂಡ ಮಾಡಿದಂತಹ ವ್ಯಕ್ತಿ. 2008ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ KPCC ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಮುನ್ನಡೆಸಿದಂತಹ ವ್ಯಕ್ತಿ. ಈಗೇನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, KPCC ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ಅದಕ್ಕಿಂತಲೂ ಹೆಚ್ಚಿನದಾಗಿ ಆಗಿನ ಕಾಲದಲ್ಲಿ KPCC ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಇನ್ನು ಪಕ್ಷಕ್ಕೆ ಇವರು 15 ಸ್ಥಾನ, ಅವರು ಆದಂತಹ ಒಂದು ಸಮಯದಲ್ಲಿ, ಅಧ್ಯಕ್ಷ ಆದಂಥ ಸಮಯದಲ್ಲಿ ಪಕ್ಷಕ್ಕೆ 15 ಸ್ಥಾನಗಳನ್ನು ಗಳಿಸಿ 2ನೇ ಒಂದು ಸ್ಥಾನ ಪಡೆಯೋಕೆ ಕಾರಣ ಆದಂತಹ ವ್ಯಕ್ತಿ. ಆ ಸಮಯದಲ್ಲಿ ಲೋಕಸಭೆಗೆ ಇವರು ಸ್ಪರ್ಧೆ ಮಾಡ್ತಾರೆ. 2009ರಲ್ಲಿ ಶಾಸಕಾಂಗಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಈ ಕಾರಣಕ್ಕೆ ಖರ್ಗೆ ಅವರು 2009ರಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಎದುರಿಸ್ತಾರೆ. ಗುಲ್ಬರ್ಗಾದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಅವರ ಒಂದು ಸತತ 10ನೇ ಗೆಲುವಾಗಿರುತ್ತೆ. ಏನೋ ಒಂದು ಅವರ ಒಂದು ರಾಜಕೀಯ ಜೀವನ ಇರುತ್ತೆ, ಅದರಲ್ಲಿ ಒಂದು ಬಾರಿಯೂ ಕೂಡ ಸೋತಿರಲ್ಲ. ಇವರು ಸತತವಾಗಿ 10 ಬಾರಿ ಗೆಲುವನ್ನು ಸಾಧಿಸಿರ್ತಾರೆ. ಇನ್ನು
2014ರಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆಯನ್ನು ನಡೆಯುತ್ತೆ. ಖರ್ಗೆ ಅವರು ಗುಲ್ಬರ್ಗಾದಿಂದ ಆಯ್ಕೆ ಕೂಡ ಆಗ್ತಾರೆ. 2019ರ ಚುನಾವಣೆಯಲ್ಲಿ ಇದೇ ಖರ್ಗೆ ಅವರು ಒಂದು ಸಂಸದೀಯ ಒಂದು ಸ್ಥಾನದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ಆ ಬಾರಿ BJPಯ ಉಮೇಶ್ ಜಿ ಜಾಧವ್ ಏನಿರ್ತಾರೆ ಅವರ ವಿರುದ್ಧ ಇವರಿಗೆ ಮೊದಲ ಬಾರಿ ಸೋಲಾಗುತ್ತೆ. ಆನಂತರ ಜೂನ್ 12, 2020ರಂದು ಖರ್ಗೆ ಅವರು ತಮ್ಮ 78ನೇ ವಯಸ್ಸಿನಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಫೆಬ್ರವರಿ 12, 2020ರಂದು ಅವರನ್ನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಕೂಡ ಮಾಡಲಾಗುತ್ತೆ. 2014ರಲ್ಲಿ ಇವರು ನೋಡಿ, ಅಸ್ಸಾಂ ಆಗಿರ್ಬೋದು, 2021ರಲ್ಲಿ ಪಂಜಾಬ್, 2022ರಲ್ಲಿ ರಾಜಸ್ಥಾನ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಖರ್ಗೆ ಅವರು ಈ ಹಿಂದೆ INC ವೀಕ್ಷಕರನ್ನಾಗಿ ನೇಮಕ ಮಾಡಿರುತ್ತೆ ಖರ್ಗೆ ಅವರನ್ನು. ಈ 3 ರಾಜ್ಯಗಳಲ್ಲಿ ಕೂಡ ಖರ್ಗೆ ಅವರು ಪಕ್ಷದ ಒಂದು ಆಂತರಿಕ ಸಮಸ್ಯೆಗಳನ್ನು ಪರಿಹಾರ ಮಾಡೋಕೆ ಸಮರ್ಥರಾಗಿರ್ತಾರೆ. ಇದರಿಂದಾಗಿ ಇವರು ಅಸ್ಸಾಂ ಮತ್ತು ಪಂಜಾಬ್ ಆಗಿರ್ಬೋದು, ಅಲ್ಲೇನು ಒಂದು ನಷ್ಟ ಮತ್ತು ರಾಜಕೀಯದಲ್ಲಿ ಸಾರ್ವಜನಿಕ ಮುಜುಗರ ಏನಿದೆ ಅವೆಲ್ಲದು ಕೂಡ ಇವರೆಲ್ಲ ಎದುರಿಸ್ತಾ ಹೋಗ್ತಾರೆ. ಆದರೆ ಏನೇ ಟೀಕೆಗಳು ಬಂದರೂ ಕೂಡ ಅವರು ಅಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಬಂದಂತಹ ವ್ಯಕ್ತಿ. ಇನ್ನು ಖರ್ಗೆ ಅವರು ತಮ್ಮ ಜೀವನದಲ್ಲಿ ಒಬ್ಬರನ್ನು ಹೊರತುಪಡಿಸಿದ್ರೆ, ಅಂದರೆ ಏನು BJPಯ ಒಬ್ಬ ಅಭ್ಯರ್ಥಿಯಿಂದ ಇವರು ಸೋಲಾಗಿರ್ತಾರೆ ಅದನ್ನು ಬಿಟ್ಟರೆ ಇವರ ಒಂದು ಜೀವಿತಾವಧಿ ಏನಿದೆ, ಒಂದು ವೃತ್ತಿ ಜೀವನ ಏನಿದೆ ರಾಜಕೀಯದ್ದು, ಅವರನ್ನು ಬಿಟ್ಟರೆ ಇನ್ನು ಎಲ್ಲ ವಿರೋಧಿಗಳನ್ನು ಸೋಲಿಸಿದಂತಹ ಒಂದು ದಾಖಲೆ ಮಾಡಿರುವಂತಹ ವ್ಯಕ್ತಿ ಖರ್ಗೆ ಅವರು. ಈ ಒಂದು ದಾಖಲೆ ಇವರ ಹೆಸರಿನಲ್ಲಿ ಇರುವಂಥದ್ದು ಈಗಲೂ ಕೂಡ. ಇನ್ನು 2023ರಲ್ಲಿ ಅವರು ಲೋಕಮತದ ಒಂದು ಸಂಸದೀಯ ಪ್ರಶಸ್ತಿಯನ್ನು ಕೂಡ ಗಳಿಸ್ತಾರೆ. ಇವರು ಅವರ ಜೀವಮಾನದ ಒಂದು ಸಾಧನೆಯ ಪ್ರಶಸ್ತಿಯನ್ನು ಗಳಿಸ್ತಾರೆ. ಖರ್ಗೆ ಅವರಿಗೆ ಸಿಕ್ಕಿರುವಂತಹ ಉನ್ನತವಾದಂಥ ಪ್ರಶಸ್ತಿ ಇದು. ಅವರ ಒಂದು ರಾಜಕೀಯ ಜೀವನದಲ್ಲಿ ಏನು ಅವರೆಲ್ಲ ಮಾಡಿರುವಂತಹ ಒಂದು ಕೆಲಸಕ್ಕೆ ಸಾಧನೆಗೆ ಆ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ಅವರಿಗೆ. ನೋಡಿ, 2009ರಿಂದ 2019ರವರೆಗೆ ಕರ್ನಾಟಕದ ಗುಲ್ಬರ್ಗಾದಿಂದ ಸಂಸತ್ ಸದಸ್ಯರಾಗಿ ಆಯ್ಕೆಯಾದಾಗ ಖರ್ಗೆ ರಾಷ್ಟ್ರೀಯ ಒಂದು ರಾಜಕೀಯಕ್ಕೆ ಸೇರಿಕೊಳ್ತಾರೆ. UPA 2 ಸರ್ಕಾರದ ಒಂದು ಅವಧಿಯಲ್ಲಿ ಖರ್ಗೆ ಅವರು 2013ರಿಂದ 2014ರವರೆಗೆ ರೈಲ್ವೆ ಸಚಿವರಾಗಿರ್ತಾರೆ. 2009ರಿಂದ 2013ರವರೆಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾಗಿ ಸೇವೆಯನ್ನು ಕೂಡ ಮಾಡಿರ್ತಾರೆ. 2018ರಿಂದ 2020ರವರೆಗೆ ಮಹಾರಾಷ್ಟ್ರದ ಉಸ್ತುವಾರಿ ಹೊತ್ತಿದ್ದಂತಹ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಇವರು ಕೆಲಸವನ್ನು ಮಾಡುತ್ತಾರೆ. ಇದರ ಜೊತೆಗೆ 2016ರಿಂದ 2019ರವರೆಗೆ 16ನೇ ಲೋಕಸಭೆಯಲ್ಲಿ ಸಾರ್ವಜನಿಕ ಒಂದು ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸವನ್ನು ಮಾಡಿರ್ತಾರೆ. 2019ರಿಂದ ಭಾರತೀಯ ಸಾರ್ವತ್ರಿಕ ಒಂದು ಚುನಾವಣೆ ಬಂದಿರುತ್ತೆ, ಅದರಲ್ಲಿ ಸೋಲ್ತಾರೆ. ಆ ನಂತರ 2020ರಿಂದ ಕರ್ನಾಟಕದಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾದಂಥವರು, ಸೇವೆಯನ್ನು ಮಾಡಿದಂಥವರು 2022ರಲ್ಲಿ ಮುಖ್ಯವಾದ ಘಟ್ಟ ಏನು ಬರುತ್ತೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಆ ಒಂದು ಚುನಾವಣೆಗೆ ಇವರು ಶಶಿ ತರೂರ್ ಅವರನ್ನು ಸೋಲಿಸ್ತಾರೆ. ಆ ಒಂದು ಚುನಾವಣೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಇವರು ಗೆಲ್ಲುವ ಮೂಲಕ ಸೋನಿಯಾ ಗಾಂಧಿಯವರ ನಂತರ ಉತ್ತರಾಧಿಕಾರಿ ಆಗ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ 2024ರ ಭಾರತೀಯ ಒಂದು ಸಾರ್ವತ್ರಿಕ ಚುನಾವಣೆ ಏನು ನಡೆಯುತ್ತೆ ಅದರಲ್ಲಿ ಕಾಂಗ್ರೆಸ್ 47 ಸ್ಥಾನಗಳನ್ನು ತಗೊಳ್ಳುತ್ತೆ. 2014ರ ನಂತರ ಮೊದಲ ಬಾರಿಗೆ ಅಧಿಕೃತ ವಿರೋಧ ಪಕ್ಷವನ್ನು ರೂಪಿಸ್ತಾರೆ ಇವರ ಒಂದು ಅಧ್ಯಕ್ಷತೆ. ಇನ್ನು ಮುಖ್ಯವಾಗಿ ನೀವು ಗಮನಿಸಿ, ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನೆಹರು ಮತ್ತು ಗಾಂಧಿ ಕುಟುಂಬದವರ ಅಲ್ಲದೆ ಆಗಿರುವಂತಹ ವ್ಯಕ್ತಿಯು ಇವರು ನೆಹರು ಆಗಿರ್ಬೋದು ಅಥವಾ ಗಾಂಧಿ ಕುಟುಂಬ, ಎರಡೂ ಕುಟುಂಬಗಳು ಕೂಡ ತುಂಬ ಆಪ್ತ ಆದಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನು ನಿಖರವಾಗಿ ಹೇಳ್ಬಿಡೋದಾದರೆ ಅಕ್ಟೋಬರ್ 1, 2022ರಂದು ಅವರು INC ಪಕ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಗೆ ಅಂತ ನಾಮಪತ್ರವನ್ನು ಕೂಡ ಸಲ್ಲಿಸಿರ್ತಾರೆ. ಅದರಲ್ಲಿ ಇವರು 7,897 ಮತಗಳನ್ನು ತಗೊಂಡು ಗೆಲ್ತಾರೆ. ಏನು ಆಗಲೇ ಅಧ್ಯಕ್ಷ ಆದ ಅಂತ ಹೇಳಿದೆ, ಚುನಾವಣೆ ಅಂದರೆ ಗೆದ್ದು ಸ್ಥಾನವನ್ನು ತಗೊಂಡು ಅಂತ ಹೇಳಿದಲ್ಲ, ಅದು ಸ್ಪಷ್ಟವಾದಂಥ ಅವರಿಷ್ಟು ಮತಗಳನ್ನು ತಗೊಂಡು 24 ವರ್ಷಗಳಲ್ಲಿ ಏನು 24 ವರ್ಷ ಏನಿದೆ ಅದರಲ್ಲಿ ಗಾಂಧಿ ಕುಟುಂಬದವರು ಅಲ್ಲದೆ ಇರುವಂಥವರು ಮೊದಲ ಬಾರಿಗೆ ಯಾರಾದರೂ ಒಂದು INC ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನು ಈ ಒಂದು
ಹುದ್ದೆಯನ್ನು ಅಲಂಕರಿಸಿದಂತಹ 61ನೇ ವ್ಯಕ್ತಿ ಇವರು. ಇನ್ನು ಪಕ್ಷದ ವಿಚಾರವಾಗಿ ನೋಡೋದಾದರೆ ಪಕ್ಷದ 98ನೆಯ ಅಧ್ಯಕ್ಷರಾಗಿರುವಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಜೀವನದಲ್ಲಿ ಅವರು ರಾಜಕೀಯದಲ್ಲಿ ಏನು ಮಾಡಿದ್ದಾರೆ, ಇಷ್ಟೆಲ್ಲ ಒಂದು ಸಾಧನೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಜನರು ಏನು ಮಾಡ್ತಾರೆ ಅಂದರೆ ಖರ್ಗೆ ಅವ್ರನ್ನ ಟೀಕೆ ಮಾಡ್ತಾರೆ. ರಾಜಕೀಯದಲ್ಲಿ ಇವರು ಅಷ್ಟೊಂದು ಚುರುಕಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅವರನ್ನು ಲಘುವಾಗಿ ಕೂಡ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಕೆಲವರು ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಆದರೆ ಆಗಲ್ಲ. ಖರ್ಗೆ ಅವರ ಒಂದು ನಿಜ ಜೀವನ ಇದು. ಖರ್ಗೆ ಅವರು ಬೆಳೆದು ಬಂದಂತಹ ಹಾದಿ ಇದು. ಅವರಿಗೆ ಯಾವ ಎಲ್ಲ ಒಂದು ಉನ್ನತವಾದ ಸ್ಥಾನ ಅಂತ ಸಿಕ್ಕಿದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಇದೆ. ಯಾಕಂದರೆ ಖರ್ಗೆ ಅವರ ಒಂದು ಬಗ್ಗೆ ಮಾತನಾಡಬೇಕಾದ್ರೆ ಸಂಪೂರ್ಣವಾಗಿ ಅವರ ಒಂದು ವಿಚಾರಗಳನ್ನು ತಿಳಿದುಕೊಳ್ಬೇಕು. ಅವರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ಇಂದಿರಾ ಗಾಂಧಿಯವರ ಕಾಲದಿಂದಲೂ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಬಂದಂತಹ ವ್ಯಕ್ತಿ ಇವರು. ಅವರ ಆಗಿನ ದಿನಗಳಿಂದ ಈಗಿನ ದಿನಗಳವರೆಗೂ ಕೂಡ ರಾಜಕೀಯದಲ್ಲಿ ಹಂತವಾಗಿ ಬೆಳೆದುಕೊಂಡೇ ಬಂದಿದ್ದಾರೆ ಹೊರತು ಎಲ್ಲಿಯೂ ಕೂಡ ಹಿಂದೇಟನ್ನು ಹಾಕಲಿಲ್ಲ, ಹಿಂದೆ ಸರಿಲಿಲ್ಲ. ರಾಜಕೀಯವೇ ನನಗೆ ಬೇಡ ಅಂತ ಅವರು ಹೋಗಲಿಲ್ಲ. ಏನೇ ಏಳು ಬೀಳುಗಳು ಬಂದರೂ ಕೂಡ ರಾಜಕೀಯದಲ್ಲೇ ಇರ್ತೀನಿ, ರಾಜಕಾರಣದಲ್ಲೇ ಇರ್ತೀನಿ, ನನ್ನ ಜೀವನ ಪೂರ್ತಿಯಾಗಿ ನಾನು ರಾಜಕೀಯದಲ್ಲಿ ಸೇವೆಯನ್ನೇ ಸಲ್ಲಿಸ್ತೀನಿ ಎನ್ನುವಂತಹ ಹಠವನ್ನು ತೊಟ್ಟುಬಿಟ್ಟಿದ್ದಾರೆ ಅನಿಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಕ್ಕಾಗಿ ಅವರು ಈಗಲೂ ಕೂಡ ಇಷ್ಟು ಒಂದು ವಯಸ್ಸಾದರೂ ಕೂಡ ರಾಜಕೀಯದಲ್ಲಿ ಇರುವಂಥದ್ದು. ಇನ್ನು ನಾನು ಮೊದಲೇ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಒಂದು ಒಳ್ಳೆಯ ಸಮಯ ಇದೆ, ಒಂದು ರಾಜಯೋಗದ ರೀತಿಯಲ್ಲಿ ಇದೆ. ಅವರು ಅಂದ್ಕೊಂಡ ಕೆಲಸ ಆಗುತ್ತೆ. ಅವರಿಗೆ ಏನೋ ಒಂದು ಈಗಿರುವಂತಹಕ್ಕಿಂತ ಹುದ್ದೆಗಿಂತ ಇನ್ನೂ ಒಂದು ದೊಡ್ಡ ಹುದ್ದೆ ಅವ್ರ ಕೈ ಸೇರುತ್ತೆ ಅನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇದ್ದಲೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಬಿಡೋದಾದರೆ ಅದು ಯಾವ ಒಂದು ಕಾರಣದಿಂದ ಅಂತ ನೋಡ್ಬಿಡೋದಾದರೆ ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಚಾರದಲ್ಲಿ ನಮಗೆ ಒಂದು ಒಳ್ಳೆ ಟೈಮ್ ಬಂದರೆ ಅಥವಾ ಕೆಟ್ಟ ಟೈಮ್ ಬಂದರೆ ಅದನ್ನು ನಾವು ಹೇಳ್ತೀವಿ, ಅಯ್ಯೋ ನನ್ನ ಟೈಮ್ ಸರಿ ಇಲ್ಲ, ನನ್ನ ಜಾತಕ ಸರಿ ಇಲ್ಲ, ಅದು ಇದು ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ನೋಡಿದ್ರೆ ನಮ್ಮ ಟೈಮ್ ಸರಿ ಇದೆ ಅಂತ ಹೇಳಬೇಕಾದ್ರೂ ಕೂಡ ನಾವು ಕೆಲವೊಂದು ಜಾತಕಗಳನ್ನು ನೋಡ್ತೀವಿ. ಈಗ ಆ ಆಧಾರದ ಮೇಲೇ ಖರ್ಗೆಯವರ ಒಂದು ಸಮಯ ಚೆನ್ನಾಗಿದೆ, ಅವರು ಬಹುದೊಡ್ಡದಾದಂತಹ ಒಂದು ಹುದ್ದೆಗೆ ಏರ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದು ಯಾವ ವಿಚಾರದಲ್ಲಿ ಅಂತಂದರೆ, ಯಾವ ವಿಚಾರದ ಆಧಾರದ ಮೇಲೆ ಅಂದರೆ ಅದು ಅವರ ಒಂದು ಭವಿಷ್ಯ, ಒಂದು ವಿಚಾರದ ಆಧಾರದ ಮೇಲೆ, ಏನು ನಾವು ಜ್ಯೋತಿಷ್ಯ ನೋಡ್ತೀವಿ ಆ ವಿಚಾರದ ಆಧಾರದ ಮೇಲೆ. ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಜನ್ಮ ಕುಂಡಲಿಯಲ್ಲಿ ವಿಶೇಷವಾಗಿ ಎದ್ದು ಕಾಣುವಂತಹ ಅಂಶ ಏನು ಅಂತ ನೋಡ್ಬಿಡೋದಾದರೆ, ಕುಂಡಲಿಯ ಸೂರ್ಯ ಗ್ರಹ ಮಿತ್ರನ ಒಂದು ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಕುಳಿತು ಶನೇಶ್ವರನ ಮನೆಯಾದಂತಹ ಮಕರ ರಾಶಿಯನ್ನು ಸೂರ್ಯ ದೃಷ್ಟಿ ಇಡ್ತಾ ಇರುವಂಥದ್ದು, ದೃಷ್ಟಿ ಒಂದು ಸುತ್ತಾ ಇರುವಂಥದ್ದು ಅತ್ಯಂತ ಇದು ಮಹತ್ವವಾದಂಥ ಅಂಶ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಸೂರ್ಯನ ಕಾರಣದಿಂದಾಗಿ ಖರ್ಗೆ ಅವರ ಒಂದು ಬದುಕಿನ ಸಂದರ್ಭ ಸಮಯಗಳು ಏನಿದೆ ವಿಶಿಷ್ಟವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಳ್ಳೋದಕ್ಕೆ ಒಂದೊಂದೇ ಅವರಿಗೆ ತನ್ನದೇ ಆದಂತಹ ವಿಭಿನ್ನ ಬಗೆಯ ಒಂದು ರೂಪಗಳನ್ನು ಪಡೆದುಕೊಳ್ಳೋಕೆ ಅವಕಾಶಗಳು ದೊರೀತಾ ಇದೆ. ಜೊತೆಗೆ ಅವರ ಮಾತಿನ ಒಂದು ವಿಚಾರ ಬಂದಿರುವಂಥದ್ದಾಗಿರಬಹುದು, ತೀರಾ ಸೌಮ್ಯವಾದಂತಹ ವ್ಯಕ್ತಿತ್ವವನ್ನು ಅವರು ಹೊಂದಿರೋದ್ರಿಂದ ಇದನ್ನು ನಾವು ಹೇಳಲೇಬೇಕು. ನಿರ್ದಿಷ್ಟವಾದ ಒಂದು ಖಚಿತತೆಯಿಂದ ಹೇಳೋದಾದರೆ ಅವರು ಕೆಲವೊಂದು ಬಾರಿ ಮಾತಾಡುವಂಥ ವಿಷಯಗಳು ಏನಾಗಿರುತ್ತೆ, ಅವರು ಸೌಮ್ಯವಾಗಿರ್ತಾರೆ, ಖಚಿತವಾಗಿ ಮಾತನಾಡ್ತಾರೆ, ಗಟ್ಟಿತನ ಕೂಡ ಅವರಲ್ಲಿ ಇದೆ. ಇದೆಲ್ಲದೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಆದರೆ ನೀವು ಗಮನಿಸಿ, ಏನು ನಾನು ಈ ಹಿಂದೆ ಹೇಳಿದೆ ಅಲ್ವ, ಅವ್ರ ಬಾಲ್ಯದಲ್ಲಿ ಏನು ಕೆಲವೊಂದು ನೋವುಗಳನ್ನು ಅನುಭವಿಸಿದ್ರು, ಅದನ್ನು ಜೀರ್ಣಿಸಿಕೊಳ್ಳೋಕೆ ಅವರಿಗೆ ಆಗ ತುಂಬ ಸಮಯ ತಗೊಳ್ತು. ಯಾಕಂದರೆ ಅದು ಸುಲಭವಾದಂಥ ವಿಚಾರ ಆಗಿರಲಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟೇ ಕೂಡ ನಾವು ಇದನ್ನು ಗಮನಿಸೋದಾದರೆ, ಏನೋ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆಗೆ ಸಂಬಂಧಪಟ್ಟ ಅವ್ರ ತಾಯಿ ಏನು ಅದರಲ್ಲಿ ಅವರು ತಾಯಿನ ಕಳ್ಕೊಂಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುರುಗ್ರಹದ ಕೊರತೆಯಿಂದ ಕಣ್ಣೆದುರಿಗೆ ಅವರ ತಾಯಿ ಮತ್ತು ತಂಗಿ ಸಹೋದರಿ ಏನಿರ್ತಾರೆ ಅವರನ್ನು ಅಗ್ನಿಯಲ್ಲಿ ಬೆಂದು ಅವರು ಭಸ್ಮವಾಗಿದ್ದನ್ನು ಅವರು ಅಡಿಗೆ ಕೂತ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡಿ ಅಸಹಾಯಕತೆಯಿಂದ ಆದರೆ ಅವ್ರಿಗೆ ಏನೂ ಮಾಡೋಕ್ಕಾಗದೆ ಅಸಹಾಯಕತೆಯನ್ನು ಮೆರೆದಿರ್ತಾರೆ. ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ, ಆ ಸಮಯದಲ್ಲಿ ಎದುರ್ಕೊಂಡು ಕೂತಿರ್ತಾರೆ. ಕೂಡಬೇಕಾಗಿತ್ತು ಆ ಒಂದು ಸಮಯ. ಅದು ಆ ಒಂದು ದಾರುಣ ಸ್ಥಿತಿಯ ಏನಾಗಿರುತ್ತೆ ಅಂದರೆ ಅದು ರುದ್ರ ಭಯಂಕರವಾಗಿರುತ್ತೆ. ಆ ದೃಶ್ಯಗಳನ್ನು ಅವರಿಗೆ ಜೀರ್ಣಿಸ್ಕೊಳ್ಳೋಕೆ ಆಗಿರಲ್ಲ. ಆ ಒಂದು ಶಕ್ತಿ ಏನಿರುತ್ತೆ ಖರ್ಗೆ ಅವರಿಗೆ ಅವಾಗ ಇರಲ್ಲ. ಜಾತಕ ಫಲದಲ್ಲಿ ಅವರಾಗ ಭಯಪಟ್ಟಿದ್ರು ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅವರ ಜಾತಕ ಕುಂಡಲಿಯಲ್ಲಿ ಇತ್ತು. ಶುಕ್ರ ಗ್ರಹವೇ ಅವರಿಗೆ ಒದಗಿಸಿತು ಎನ್ನುವಂತಹ ಮಾತು ಇದೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಜಾತಕದ ಒಂದು ವಿಷಯದಲ್ಲಿ ನೋಡೋದಾದರೆ.
ಹೈದರಾಬಾದ್ ನಿಜಾಮರ ಒಂದು ರಜಾಕರ ಪಡೆಗಳು ಏನಿರುತ್ತೆ ಸ್ವ-ಇಚ್ಛೆಯಿಂದ ಮನ ಬಂದಂತೆ ನಡೆದುಕೊಳ್ತಾ ಇರುತ್ತೆ. ಆವಾಗ ಮನೆಗಳಿಗೆ ನುಗ್ಗುತ್ತಾ ಇರುತ್ತೆ, ಹೊಡಿತಾ ಇರುತ್ತೆ, ಬೆಂಕಿಗಳನ್ನು ಹಚ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಬಂದಂತೆ ಅಲ್ಲಿನ ಜನಗಳ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಇರ್ತಾರೆ. ಏನೇ ಮಾಡಿದ್ರು ಕೂಡ ಆ ಸಮಯದಲ್ಲಿ ಇವರು ಸ್ವಾಮ್ಯವನ್ನು ಅಂದರೆ ಸಮಾಧಾನದಿಂದ ಇರ್ತಾರೆ. ಖರ್ಗೆ ಅವರು ಅವರ ಎಲ್ಲ ರಾಕ್ಷಸತ್ವವನ್ನು ನೋಡಿದ್ರು ಕೂಡ ಅದನ್ನು ಸಹಿಸಿಕೊಂಡು ಮನದಲ್ಲೇ ಇಟ್ಟುಕೊಂಡು ನಾನೇನಾದರೂ ಸಾಧಿಸಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ಕೊಂಡು ಬಂದಂಥವ್ರು. ಅದಕ್ಕೆಲ್ಲ ಕಾರಣ ಅವರ ಒಂದು ಜಾತಕದಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದು ಗ್ರಹಗತಿಗಳು. ಈ ಕೃತ್ಯಗಳನ್ನೆಲ್ಲ ಅವ್ರು ಕಣ್ಣಾರೆ ಕಂಡರೂ ಕೂಡ ಏನೂ ಮಾಡದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದರೂ ಕೂಡ ಆ ಒಂದು ಬದುಕಿನ ಬಗ್ಗೆ ಕೆಟ್ಟ ದಿನದ ಅಧ್ಯಾಯಗಳನ್ನು ಅವರು ಹೊತ್ತು ಬದುಕಿನ ಒಂದು ಸಾರ್ಥಕತೆಯನ್ನು ಮೆರೆದಂತಹ ವ್ಯಕ್ತಿ, ಧೈರ್ಯವನ್ನು ತೋರಿಸಿದಂತಹ ವ್ಯಕ್ತಿ. ಇದಕ್ಕೆ ಒಂದು ಕಾರಣ ಏನಂದರೆ ಅವರ ಕೇತು ಗ್ರಹದ ಮೂಲಕ ಇದೆಲ್ಲ ಕೂಡ ಅವರು ಸಂಪಾದಿಸಿಕೊಂಡ್ರು ಅಂತ ಹೇಳಲಾಗುತ್ತೆ. ಕೇತು ಗ್ರಹ ಏನಿದೆ ಇದು ಭಾರತೀಯ ಒಂದು ಜ್ಯೋತಿಷ್ಯದ ವಿಜ್ಞಾನದ ಒಂದು ನಂಬಿಕೆಯಂತೆ ಗಣೇಶನನ್ನು ಸಂಕೇತಿಸುತ್ತೆ. ಏನು ಗಣೇಶ ಹಬ್ಬ ಏನು ಇತ್ತೀಚೆಗೆ ಮುಗಿತಲ್ಲ, ಆ ಗಣೇಶನನ್ನು ಹೋಲುತ್ತೆ ಇದು. ಹೀಗಾಗಿ ಪರಮ ಫಲದಾಯಕ ಆಗಿರುವಂತಹ ಕೇತು ಏನಿದೆ ಆಯುಷ್ಟಕರ ಒಂದು ಶನಿ ಮತ್ತು ಶಾಂತ ಕಿರಣಗಳ ಶುಕ್ರದ ಗರಿಷ್ಠ ಬೆಂಬಲವೇ ಖರ್ಗೆಯವರ ಒಂದು ರಜಾಕರ ಕ್ರೌರ್ಯದ ಒಂದು ಕೆನ್ನಾಲಿಗೆಯಿಂದ ಉಳಿಸ್ತು ಅಂತ ಹೇಳುವುದು. ಯಾಕಂದ್ರೆ ಅವರು ಕೂಡ ಬಚಾವಾಗಿರುತ್ತಾರೆ ಆ ಒಂದು ಸಮಯದಲ್ಲಿ. ಈ ಕಕ್ಷೆ ಏನಿದೆ ಇದರಿಂದ ಖರ್ಗೆಯವರಿಗೆ ವರ್ತಮಾನ ಮತ್ತೆ ದಕ್ಕಿಸಿಕೊಳ್ಳೋಕೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅವರ ಜೀವನದ ಕೆಲವೊಂದು ಸಂದರ್ಭದಲ್ಲಿ ಧೈರ್ಯ ಹಾಗೂ ತಾಳ್ಮೆ ತುಂಬ ಮುಖ್ಯ ಆಗಿರುತ್ತೆ. ಅದನ್ನು ಇವರು ಸಂಪಾದಿಸಿಕೊಳ್ಳೋದು ಅಸಾಧ್ಯ ಆಗಿದ್ರು ಕೂಡ ಅದನ್ನು ಸಾಧ್ಯವಾಗಿ ತೋರಿಸ್ತಾರೆ. ಅದನ್ನು ಅಮೃತಗಳಿಗೆ ಅಂತ ಹೇಳ್ತಾರೆ. ಅಮೃತದಂತಹ ಒಂದು ಕುಂಭದಂತಹ ಶನಿ ಏನಿದೆ ಆ ಶನಿ ಗ್ರಹ ಅಸಂಖ್ಯ ಸೌಮ್ಯಗಳನ್ನು ಕೂಡ ಇವರಿಗೆ ಅನುಗ್ರಹಿಸುತ್ತೆ. ಇದರ ಜೊತೆಗೆ ಇಷ್ಟೇ ಅಲ್ಲದೆ ಶನಿ ಗ್ರಹ ಆಗಿರ್ಬೋದು ಅಥವಾ ಚಂದ್ರಗ್ರಹ ಶಾಷ್ಟಕ ಮತ್ತು ಸಂಯೋಜನೆ ಇದರ ಎಲ್ಲ ಫಲವನ್ನು ಪಡೆದುಕೊಳ್ತಾರೆ. ದೀರ್ಘಾಯುಷ್ಯವನ್ನು ಆಗ್ತಾರೆ ಇವರು. ಉತ್ತಮ ವರ್ಚಸ್ಸು ಕೂಡ ಇವರಿಗಿದೆ. ಖರ್ಗೆಯವರ ಹೆಗ್ಗಳಿಕೆ ಇದರಿಂದಾನೇ ಬಂದಿರುವಂಥದ್ದು ಅಂತ ಹೇಳ್ತಾರೆ. ನೋಡಿ, ನೀವು ಗಮನಿಸಿ, ಅವರ ಒಂದು 73ರ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿಯೇ ಓಡಾಡ್ಕೊಂಡಿದ್ದಾರೆ, ಧೈರ್ಯ ಕೂಡ ಇನ್ನೂ ಅವರಲ್ಲಿದೆ. ಇದೆಲ್ಲದನ್ನು ಸಂಪಾದಿಸ್ಕೊಳ್ಳೋಕೆ ಸಾಧ್ಯ ಆಗಿರೋದು ಅವರ ಒಂದು ಜಾತಕದಲ್ಲಿರುವಂತಹ ಈ ಎಲ್ಲ ಒಂದು ಗ್ರಹಗತಿಗಳಿಂದ. ಶುಕ್ರ ಗ್ರಹದ ಒಂದು ಕಾರುಣ್ಯ ಮತ್ತು ರಾಜಯೋಗ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಇನ್ನೂ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರುವಂಥದ್ದು. ಖರ್ಗೆಯವರ ಒಂದು ಜಾತಿ ಅಥವಾ ಪಂಗಡ ಆಗಿರ್ಬೋದು, ಮೀಸಲುಗಳ ಔದಾರ್ಯದ ಒಂದು ಫಲ ಆಗಿರ್ಬೋದು, ಇದರ ಒಂದು ಏಣಿಯ ಮೂಲಕ ಅವರು ಒಂದು ಉನ್ನತ ಶಿಖರವನ್ನು ಏರ್ತಾ ಇದ್ದಾರೆ. ಯಾವತ್ತೂ ಕೂಡ ಅವರು ಏನನ್ನು ತಾನಾಗೆ ಬಯಸಿದಂತಹ ವ್ಯಕ್ತಿ ಅಲ್ಲ. ಆದರೆ ಅವರು ಎಲ್ಲವೂ ಕೂಡ ಅವರ ಒಂದು ಸೌಮ್ಯದಿಂದ ಅವ್ರು ನಡೆದುಕೊಂಡ ರೀತಿಯಿಂದ ಅವರಿಗೆ ಸಿಕ್ಕಿರುವಂಥದ್ದು. ಇನ್ನು ಅವರು ತಮ್ಮ ಸಮಷ್ಟಿ ಅಂದರೆ ಸಮವರ್ತಿಯಾಗಿರುವಂತಹ ನಾಯಕರು ಏನಿದ್ದಾರೆ ಅವರ ಒಂದು ವಿಷಯದಲ್ಲಿ ನೋಡ್ಬಿಡೋದು ಅವರೆಲ್ಲದಕ್ಕಿಂತಲೂ ಕೂಡ ಇವರು ಉನ್ನತವಾಗಿ ಬೆಳೆದುಕೊಂಡು ಬಂದಂತಹ ವ್ಯಕ್ತಿ. ಅವರೊಂದು ಸಮಕಾಲೀನವರು ಯಾರಿದ್ರು ಆ ಹಿಂದಿನ ಕಾಲದಲ್ಲಿ ಅವ್ರಿಗೂ ಈಗಲೂ ಕಂಪೇರ್ ಮಾಡಿದ್ರೆ ಎಷ್ಟೋ ಜನ ರಾಜಕೀಯವನ್ನು ಬಿಟ್ಟು ನಿವೃತ್ತಿಯನ್ನು ತಗೊಂಡು ಮನೇಲಿದ್ದಾರೆ. ಆದರೆ ಇವರು ಮಾತ್ರ ಆಗಲಿಂದ ಈಗೂ ಕೂಡ ರಾಜಕೀಯದಲ್ಲೇ ಇರುವಂಥವ್ರು. ಒಂದೊಂದೇ ಒಂದು ಮೆಟ್ಟಲುಗಳನ್ನು ಏರ್ಕೊಂಡು ಬಂದಂಥವ್ರು ಇವರು ರಾಜಕೀಯದಲ್ಲಿ. ಹೀಗಾಗಿ ಇವರಿಗೆ ಈ ಎಲ್ಲ ಧೈರ್ಯವನ್ನು ನೀಡಿದ್ದು ಅದು ಶುಕ್ರ ಗ್ರಹದ ಒಂದು ಸಿದ್ಧಿಯಿಂದ. ಅವರ ಜಾತಕ ಕುಂಡಲಿ ಏನಿದೆ ಅದರಲ್ಲಿ ದಟ್ಟವಾಗಿ ಅವರು ಅದು ಅವರಿಗೆ ಬಲವನ್ನು ನೀಡ್ತಾ ಇರೋದ್ರಿಂದ ಸಾಡೆ ಸಾತಿ ಶನಿ ಒಂದು ಕಾಟದ ಫಲವಾಗಿ ಕೂಡ ಇವರಿಗೆ ಒಳ್ಳೆಯದೇ ಆಗ್ತಾ ಇದೆ. 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯೋಜನೆಗೊಳ್ಳೋದು ಇವರಿಗೆ ಕೈತಪ್ಪುಗಳು. ಅಂದರೆ ಅವಾಗ ಮುಖ್ಯಮಂತ್ರಿ ಆಗಬೇಕಿತ್ತು ಇವರು ಅವರ ಒಂದು ಜಾತಕದ ಪ್ರಕಾರನೇ. ಅದು ಕೂಡ ಅವಾಗ ಅವ್ರಿಗೆ ಕೈತಪ್ಪಿ ಹೋಗಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಏನಿದೆ ರಾಜ್ಯದ ರಾಜಕಾರಣದಿಂದ ಅವರು ಅದೇ ಸಮಯದಲ್ಲಿ ಕೇಂದ್ರ ಮಟ್ಟದ ಒಂದು ರಾಜಕಾರಣಕ್ಕೆ ಹೋಗ್ಬಿಡ್ತಾರೆ. ಅದು ಕೂಡ ಅವರಿಗೆ ಒಳ್ಳೆಯದೇ ಆಗುತ್ತೆ. ಯಾಕಂತಂದರೆ ಸಾಡೆ ಸಾತಿ ಕಾಟವಿದ್ದರೂ ಕೂಡ ಶುಕ್ರ ಗ್ರಹ ಇವರ ಒಂದು ವರ್ಚಸ್ಸನ್ನು ಹಿಗ್ಗಿಸ್ಕೊಂಡೇ ಹೋಯ್ತು. ಅಂದರೆ ದುಪ್ಪಟ್ಟು ಮಾಡ್ಕೊತಾನೆ ಹೋಗುತ್ತೆ. ಅದರ ಒಂದು ಸಂಪಾದನೆಯನ್ನು ಅಲ್ಲಿ ಅದು ಪ್ರದರ್ಶನ ಮಾಡುತ್ತೆ. MP ಆಗಿ ಆಯ್ಕೆ ಆಗ್ತಾರೆ ಇವರು. ವಿರೋಧ ಪಕ್ಷದ ನಾಯಕ ಆಗಿ ಸೈ ಎನಿಸ್ಕೊಳ್ತಾರೆ. MP ಚುನಾವಣೆಯಲ್ಲಿ ಸೋತರೂ ಕೂಡ ಇವರು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಆಗಿ ಆಯ್ಕೆ ಆಗ್ತಾರೆ. ಇಷ್ಟೆಲ್ಲ ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಒಂದು ದೊಡ್ಡ ಬಲ ಅನ್ನುವಂತೆ ಖರ್ಗೆ ಅವರು ಬೆಳೀತಾ ಹೋಗ್ತಾರೆ. ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ. ಖರ್ಗೆ ಅವರ ಒಂದು ಮಾತು ಏನಿದೆ
ಮೊನಚು ಅಂತ ಹೇಳ್ತಾರೆ ಕೆಲವರು. ಕರೆ ಗದ್ದಲ ಏನು ಇವರು ಮಾಡಕ್ಕೆ ಹೋಗಲ್ಲ. ಆದರೂ ಕೂಡ ಅವರ ಒಂದು ಮಾತಿನಲ್ಲಿ ಅರ್ಥ ಇರುತ್ತೆ. ಕೆಲವೊಮ್ಮೆ ಕೆಲವೊಂದು ಭಾಷಣಗಳಲ್ಲಿ ಆರ್ಭಟವನ್ನು ಮಾಡ್ತಾರೆ ಸದನಗಳಲ್ಲಿ. ಇನ್ನು ಯಾವುದೇ ರೀತಿಯ ವಿವಾದಕ್ಕೆ ಇವರು ಮಾಡ್ಕೊಳಕ್ಕೆ ಹೋಗಲ್ಲ, ಹೇಳಿಕೆಗಳನ್ನು ನೀಡಕ್ಕೆ ಹೋಗಲ್ಲ. ಒಂದು ಇವರ ಮಾತುಗಳು ಏನಿರುತ್ತೆ, ಅವರು ಖಡ್ಗದ ಒಂದು ಮೊಣಚಿನಂತೆ, ಅಂದರೆ ಚೂಪಾಗಿ ಏನಿರುತ್ತೆ ಆ ರೀತಿ ಇವರು ಮಾತುಗಳಿರುತ್ತೆ. ಆ ರೀತಿ ಒಂದು ಆಡಳಿತವನ್ನು ಮಾಡಿಕೊಂಡು ಬಂದಿರ್ತಾರೆ, ಯಾರಿಗೂ ನೋವಾಗದಂತೆ. ಇನ್ನು NDAಯನ್ನು ಇವರು ಪೇಚೆಗೆ ಸಿಲುಕಿಸುವಂತಹ ಒಂದು ಚಾಕಚಕ್ಯ, ಅಂದರೆ ಯಾವುದೇ ಒಂದು ಮಟ್ಟದಲ್ಲಿ ಕೂಡ ಇವರು ಅವರ ಒಂದು ಪಕ್ಷವನ್ನು ಮೇಲಕ್ಕೆ ಎತ್ಕೊಂಡು ಹೋಗುವಂತಹ ಒಂದು ಕೆಲಸಗಳನ್ನೇ ಮಾಡ್ಕೊಂಡು ಹೋಗಿ ಬಂದಿರುವಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಇನ್ನು ಇವರ ಒಂದು ಈ ಎಲ್ಲ ಒಂದು ವಿಚಾರಗಳನ್ನು ನೋಡಿದಾಗ ಇವರು ಕರ್ನಾಟಕದ ಮೊರಾರ್ಜಿ ದೇಸಾಯಿ ಏನಾದರೂ ಆಗ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂರುತ್ತೆ ಜನರಿಗೆ. ಯಾಕಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಒಂದು ನೆನಪಿಸಿಕೊಳ್ಳುವ ಹಾಗೇನೆ ಇಂದಿನ ಒಂದು ದಿನಗಳಲ್ಲಿ ರಾಜಕೀಯದಲ್ಲಿ ಬೆಳೀತಾ ಹೋಗ್ತಾ ಇದ್ದಾರೆ. ಪ್ರಧಾನಿ ಕಷ್ಟ ಅವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು, ಆದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಲು ಎಲ್ಲ ರೀತಿಯಾಗಿ ಸೈ ಎನಿಸ್ಕೊಂಡಿರುವಂತಹ ವ್ಯಕ್ತಿ ಅಂತ ಹೇಳಾಗಿ. ಯಾಕಂತಂದರೆ ಅವರ ಒಂದು ಶುಕ್ರ ಗ್ರಹದ ಏನಿದೆ ಪ್ರಭಾವ ಏನಿದೆ ಅದರ ಜೊತೆಗೆ ಗಟ್ಟಿಯಾಗಿ ನಿಲ್ಲುವುದು ಮತ್ತು ಬುಧ ಮತ್ತು ಗುರು ಗ್ರಹಗಳು ಸುಲಭವಾಗಿ ಅದರ ಜೊತೆ ನಿಂತಿರುವುದರಿಂದ ಖರ್ಗೆ ಅವರ ಒಂದು ಜಾತಕದ ಕುಂಡಲಿಯಲ್ಲಿ ಶನೇಶ್ವರನ ಬಾಧೆ ಇರದ ಒಂದು ಕಾರಣ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅವರು, ಅಂದರೆ 2028ರವರೆಗೆ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ಅವರು ಖರ್ಗೆ ಅವರಿಗೆ ಬೆಂಬಲ ಕೊಡುವಂತಹ ಒಂದು ಅಂದರೆ ಏನಿದೆ ಅಂತಂದರೆ ಟೈಮ್ ಇದೆ. ಗ್ರಹಗಳು ಎಲ್ಲ ಗ್ರಹಗಳು ಕೂಡ ಅವರಿಗೆ ಕೆಲಸವನ್ನು ಮಾಡ್ತವೆ. ಇದೇ ಪರಿಸ್ಥಿತಿಯಲ್ಲಿ ಅವರು ಏನಾದರೂ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ ಅಂತ ಹೇಳಾಗ್ತದೆ. ಯಾಕಂದರೆ 80+ ವಯಸ್ಸಿದೆ ಅವರಿಗೆ. ಆದರೂ ಕೂಡ ಅವರು ಲವಲವಿಕೆಯಿಂದ ಇದ್ದಾರೆ, ಯಾವುದೇ ರೋಗಗಳಿಲ್ಲ, ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಇದೆಲ್ಲದನ್ನು ಕೂಡ ನೋಡಿದಾಗ ಕರ್ನಾಟಕದ ಒಂದು ರಾಜಕಾರಣಕ್ಕೆ ಅವಶ್ಯವಾದಂತಹ ಎಲ್ಲ ಒಂದು ದಾಳಗಳನ್ನು ಹಾಕುವಂತಹ ವ್ಯಕ್ತಿ, ತಂತ್ರವನ್ನು ಪ್ರತಿತಂತ್ರವನ್ನು ರಾಜಕೀಯದಲ್ಲಿ ಆಗಿರುವುದು, ಬೇರೆ ವಿಚಾರಗಳಾಗಿರೋದು, ಈ ಎಲ್ಲ ವಿಚಾರಗಳಲ್ಲಿ ಅವರು ಯೋಚನೆಯನ್ನು ಮಾಡ್ತಾರೆ, ನಾಜೂಕಾಗಿ ಮಾತನಾಡ್ತಾರೆ, ಜಾಣ್ಮೆಯಿಂದ ವರ್ತನೆಯನ್ನು ಮಾಡ್ತಾರೆ. ಹೀಗಾಗಿ ಕರ್ನಾಟಕದ ಮೊರಾರ್ಜಿ ದೇಸಾಯಿ ಆಗುವಂತಹ ಎಲ್ಲ ಅವಕಾಶಗಳು ಇದೆ ಖರ್ಗೆ ಅವರಿಗೆ. ಆದರೂ ಕೂಡ ಇದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಇನ್ನು ಇವರಿಗೆ ಯಾವುದೇ ರೀತಿಯಾಗಿ ಮೊಂಡು ಹಠ ಇಲ್ಲ, ಇದು ಹಿಡ್ಕೊಂಡಿದ್ದು ನಾನು ಇದೇ ಹಿಂಗೆ ಇದನ್ನಂಥ ಒಂದು ಮೊಂಡು ಸ್ವಭಾವ ಇವರಲ್ಲಿಲ್ಲ. ಸಹಜವಾದ ಗುಣನ ಹೊಂದಿರುವಂತಹ ವ್ಯಕ್ತಿ. ಈ ಗುಣದಿಂದ ಅವರು ಗುರುಗ್ರಹದ ಒಂದು ವಿಶೇಷ ವರದಾನ ಅಂತ ಹೇಳ್ಬಿಡ್ದು ಅವರು. ಯಾಕಂದರೆ ಇಷ್ಟು ಸೌಮ್ಯವಾಗಿ ನಡ್ಕೊಳ್ಳೋಕ್ಕೆ ಆ ಒಂದು ಗುರುಗ್ರಹ ಇವರಿಗೆ ಸಾಥ್ ನೀಡುತ್ತೆ ಅಂತ ಹೇಳ್ತಾರೆ. ಇದರಿಂದಾನೇ ಅವರಿಗೆ ಅದೃಷ್ಟ ಕೂಡ ಸೇರಿರುವಂಥದ್ದು. ಇದಕ್ಕಾಗಿ ಅವರಿಗೆ ಒಂದು ದೊಡ್ಡದಾದಂತಹ ಹುದ್ದೆ ಖರ್ಗೆ ಅವರಿಗೆ ಲಭ್ಯವಾಗುತ್ತೆ, ಒಲಿದು ಬರುತ್ತೆ ಇವೆಲ್ಲ ಒಂದು ಗ್ರಹಗತಿಗಳಿಂದ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಬಗ್ಗೆ ಇಡೀ ದೇಶದ ಮತದಾರರಲ್ಲಿ ಒಂದು ದೊಡ್ಡ ಗುಂಪು ಏನಿದೆ ಅದು ವಿಶೇಷವಾಗಿ ಇವರ ಬಗ್ಗೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಏನಿದು ಸುಲಭವಾಗಿ ಹಿಂದೆ ಹಾಗೂ ಏನು ರಾಜಕಾರಣಗಳನ್ನು ಮಾಡ್ಕೊಂಡ್ಬಂದ್ರೆ ಈಗ ಮತ್ತು ಹಿಂದಿನ ದಿನಗಳಲ್ಲಿ ಅದು ಎಲ್ಲದಕ್ಕೂ ಕಾರಣ ಏನಂದರೆ ಇವರಿಗೆ ಒಂದು ಎಲ್ಲ ಭಾಷೆಗಳನ್ನು ಸರಾಗವಾಗಿ ಮಾತನಾಡ್ತಾರೆ. ಹಿಂದಿ, ಉರ್ದು, ತಮಿಳು ಎಲ್ಲ ಭಾಷೆಗಳನ್ನು ಮಾತನಾಡ್ತಾರೆ. ಹಾಗಾಗಿ ಅವರಿಗೆ ರಾಜಕೀಯದಲ್ಲಿ ಇನ್ನಷ್ಟು ದೊಡ್ಡದಾದಂತಹ ಹುದ್ದೆಗಳು ಸಿಗ್ಬೋದು. ಎಲ್ಲ ಒಂದು ಸಕಾರಾತ್ಮಕ ಅಂಶಗಳು ಇವರ ಒಂದು ಏಳಿಗೆಗೆ ಸ್ಪಂದನೆ ಮಾಡ್ತಿರೋದ್ರಿಂದ ಇವರಿಗೆ ರಾಜಕೀಯದಲ್ಲಿ ಇನ್ನೂ ಮತ್ತಷ್ಟು ಒಂದು ಹುದ್ದೆ, ಅಂದರೆ ಮುಖ್ಯವಾಗಿ ಏನು ರಾಜಕೀಯದಲ್ಲಿ ಕೇಳಿ ಬರ್ತಾ ಇತ್ತು ಬಹು ದಶಕಗಳಿಂದ ಒಂದು ದಲಿತ CM ಆಗುವಂಥ ಒಂದು ಆಸೆ ಏನಿತ್ತು ಜನಗಳಲ್ಲಿ, ಅದು ಕೇಳಿ ಬರುತ್ತೆ, ಅದು ಆಗುತ್ತೆ ಅನ್ನುವಂಥ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ವೀಕ್ಷಕರೇ, ಇದಿಷ್ಟು ಖರ್ಗೆ ಅವರಿಗೆ ಸಂಬಂಧಪಟ್ಟಂತಹ, ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ, ಅವರ ಒಂದು ರಾಜಕೀಯ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರುವಂಥದ್ದು. ಖರ್ಗೆ ಅವರು ಏನಿದ್ದಾರೆ ಅವರ ಒಂದು ಜೀವನದ ಉದ್ದಕ್ಕೂ ಕೂಡ ರಾಜಕೀಯದಲ್ಲೇ ಇರ್ತೀನಿ, ರಾಜಕೀಯವನ್ನೇ ಮಾಡ್ಕೊಂಡು ಬರ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಇದಿಷ್ಟು ಖರ್ಗೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ನೋಡ್ತಾ ಇದ್ದೀವಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.